ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಿವಾಜಿನಗರದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲ್ಲೆ ನಡೆಸಿದ್ದ ಪ್ರತಿಯೊಬ್ಬರನ್ನು ಕೂಡ ಬಂಧಿಸಲಾಗುತ್ತೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಇವರು ಕಷ್ಟಪಟ್ಟು ದುಡಿಯುವ ಬಡ ಜನರಲ್ಲ, ಕರೆಕ್ಟಾಗಿ ಹೇಳಿದ್ದಾರೆ. ಯಾರು ದುಡ್ಕೊಂಡು ಈ ರೀತಿ ಹಲ್ಲೆ ಮಾಡಲ್ಲ. ಅವರು ಅಳ್ತಾರೆ, ಮನವಿ ಮಾಡ್ಕೊಳ್ತಾರೆ, ಆಕ್ರೋಶ ಹೊರ ಹಾಕ್ತಾರೆ, ಏಕಾಏಕಿ ಹಲ್ಲೆ ಮಾಡಲ್ಲ. ಇವರು ಸಮಾಜಘಾತುಕ ಶಕ್ತಿಗಳು ಅಂತ ಕೃಷ್ಣ ಬೈರೇಗೌಡರು ಕಿಡಿಕಾರಿದ್ದಾರೆ. ಅಧಿಕಾರಿಗಳ ಪರವಾಗಿ ನಾವು ದೃಢವಾಗಿ ನಿಲ್ತೇವೆ. ಹಲ್ಲೆ ನಡೆಸುವ ಯಾರನ್ನೂ ಕೂಡ ನಾವು ಬಿಡುವುದಿಲ್ಲ. ಪೊಲೀಸರೊಂದಿಗೆ ಸಂಪರ್ಕದಲ್ಲಿದ್ದು ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀನಿ. ಮಾದರಿಯಾಗುವಂತಹ ಕಠಿಣ ಕ್ರಮಗಳನ್ನು ಜರುಗಿಸುತ್ತಿದ್ದೇವೆ ಅಂಥೇಳಿ ಕ್ರಮದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಮಾಧ್ಯಮ ಪ್ರಕಟಣೆಯ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರನ್ನೂ ಕೂಡ ಬಿಡುವ ಪ್ರಶ್ನೆ ಇಲ್ಲ. ಇವರು ಅಮಾಯಕ ಬಡವರಲ್ಲ, ಇವರು ಹೊಟ್ಟೆಪಾಡಿಗೋಸ್ಕರ ವ್ಯಾಪಾರ ಮಾಡೋರಲ್ಲ. ಇವರೆಲ್ಲರೂ ಕೂಡ ಈ ರೌಡಿಗಳ ಹಾಗೆ ವರ್ತನೆ ಮಾಡುವರು. ಇವು ದುಷ್ಟಶಕ್ತಿಗಳು, ಸಮಾಜಘಾತುಕ ಶಕ್ತಿ ಇವರು. ಖಂಡಿತ ಎಲ್ಲರನ್ನೂ ಕೂಡ ನಾವು ಬಂಧಿಸ್ತೇವೆ, ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ. ಪೊಲೀಸರೊಂದಿಗೆ ಸಂಪರ್ಕದಲ್ಲಿದ್ದೇನೆ, ಕಂಪ್ಲೀಟಾಗಿ ಮಾಹಿತಿನ ತೆಗೆದುಕೊಂಡಿದ್ದೇನೆ. ಮಾದರಿಯಾಗುವಂಥ ಕಠಿಣ ಕ್ರಮವನ್ನು ಜರುಗಿಸ್ತೇವೆ ಅಂಥೇಳಿ ಈಗ ಕೃಷ್ಣ ಬೈರೇಗೌಡರು ಭರವಸೆಯನ್ನು ಕೊಟ್ಟಿದ್ದಾರೆ. ಕ್ರಮ ಆಗಬೇಕು. ಯಾಕಂದರೆ ಈಗ ಅವರಿಗೆ ಭದ್ರತೆನೇ ಇಲ್ಲ ಅಧಿಕಾರಿಗಳಂತಂದರೆ ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ? ಎಲ್ಲದರಲ್ಲೂ ಪಾಪ ಹೊಡೆತ ತಿನ್ನೋದೇ ಅವು. ಈಗ SIR ಮಾಡುವಾಗಲೂ ಹೊಡಿತಾರೆ, ಗಣತಿ ಮಾಡುವಾಗಲೂ ಹೊಡಿತಾರೆ, ಈ ತೆರವು ಕಾರ್ಯಾಚರಣೆ ಮಾಡಿದಾಗಲೂ ಕೂಡ ಅಲ್ಲಲ್ಲಿ ಗಲಾಟೆ ಆಗ್ತವೆ. ಬಲಿ ಆಗೋದು ಅಧಿಕಾರಿಗಳು. ಮೊನ್ನೆ ಪೊರಕೆ ಸೇವೆ ಮಾಡಿದ್ರಲ್ಲಿ ಬಿಡದಿಯಲ್ಲಿ ಅಲ್ಲ, ರೈತರ ಸಮಸ್ಯೆ ಇರ್ಬೋದು, ಅಂದರೆ ಸರ್ಕಾರ ಹೇಳ್ದಂಗೆ ಅಧಿಕಾರಿಗಳು ಕೇಳಬೇಕಲ್ಲ. ಸರ್ಕಾರ ಹೇಳೋದಕ್ಕೆ ಮಾಡ್ತಿರೋದು ಅಷ್ಟೇ. ಅವರು ಏನೋ ಅವ್ರು ಸ್ವಂತಕ್ಕೆ ಮಾಡ್ತಿಲ್ಲ. ಹಾಗಾಗಿನೇ ಸರ್ಕಾರ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಈ ಆರೋಪಿ ರೌಡಿಗಳಿದಾರಲ್ವ, ಅವ್ರ ವಿರುದ್ಧ ಕಠಿಣವಾದಂಥ ಸೆಕ್ಷನ್ಗಳನ್ನು ಹಾಕಬೇಕು. ನೋಡಿ, ಯಾರು ಬಡ ಬೀದಿ ವ್ಯಾಪಾರಿ ಥರ ನಮಗಂತೂ ಕಾಣಿಸ್ತಿಲ್ಲ. ಈ ಸಣ್ಣ ಪುಟ್ಟ ಸಂಘಟನೆ ಮಾಡಿಕೊಂಡು ಕೆಲವರು ಏನು ಮಾಡ್ತಿರ್ತಾರೆ, ಒಣ ಶೋಕಿ ಬಿಲ್ಡಪ್ ಕೊಡ್ತಿರ್ತಾರೆ. ಸೊ ಆ ಲಿಸ್ಟಿಗೆ ಸೇರಿರ್ಬೋದನ್ನ ಇವ್ರಿಗೆ ಗೊತ್ತಿಲ್ಲ. ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಸಮಾಜಘಾತುಕ ಶಕ್ತಿಗಳು ಇವರು, ನಾವು ಕ್ರಮವನ್ನು ತೆಗೆದುಕೊಳ್ತೀವಿ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಗೆ ಸಂಪರ್ಕದಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ನಗರ ವ್ಯಾಪ್ತಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸದ್ಯಕ್ಕೆ ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟಲ್ಲಿದ್ದಾರೆ. ಅವರು ಸ್ಟೇಷನ್ ಹೋಗಿ ಸದ್ಯಕ್ಕೆ 5 ಜನಕ್ಕೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಇನ್ನೂ ಜನ ಜಾಸ್ತಿ ಇದ್ದರೆ ಅವ್ರ ಬಗ್ಗೆ ನಾವು ಮಾಹಿತಿ ಪಡೆದು ಅದನ್ನು ಕ್ರಮ ತಗೊಳ್ತೀವಿ. ಮತ್ತು ಸ್ಟ್ರಿಕ್ಟ್ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಯಾಕೆಂದರೆ ಇದು ಇಂಥ ಇನ್ಸಿಡೆಂಟ್ ಆಗಬಾರ್ದಾಯಿತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ